ರಾಜ್ಯದಲ್ಲಿ ಪೊಲೀಸರ ಭಯ ಕಾನೂನಿನ ಭಯ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ನಾಗಮಂಗಲದ ಈ ಪ್ರಕರಣದಿಂದಾಗಿ. ನಾಗಮಂಗಲದಲ್ಲಿ ಉದ್ದೇಶಪೂರ್ವಕವಾಗಿಯೇ ಇದನ್ನ ಮಾಡಿದಂಗಿದೆ. ನಾಗಮಂಗಲದಲ್ಲಿ ಗಣೇಶ ಮೆರವಣಿಗೆ ವೇಳೆ ಗಲಭೆ ಆಗಿದೆ. ಎರಡೂ ಗುಂಪಿನ 150 ಆರೋಪಿಗಳ ವಿರುದ್ಧ ಈಗ ಎಫ್ಐಆರ್ ಆಗಿದೆ. ಗಲಭೆ, ಕಲ್ಲು ತೂರಾಟ ಸೇರಿ ವಿವಿಧ ಪ್ರಕರಣಗಳಲ್ಲಿ ಈಗ ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ. 50ಕ್ಕೂ ಹೆಚ್ಚು ಜನರನ್ನ ಈಗ ಬಂಧಿಸಲಾಗಿದೆ. ಈ ಪ್ರಕರಣದಲ್ಲಿ ಮತ್ತಷ್ಟು ಈ ಕಿಡಿಗೇಡಿಗಳನ್ನ ಬಂಧಿಸುವಂತಹ ಸಾಧ್ಯತೆ ಇದೆ. ನಾಗಮಂಗಲದ ಗಣೇಶ ಮೆರವಣಿಗೆ ವೇಳೆ ನಡೆದಂತಹ ಗಲಭೆ ಕಳೆದ ವರ್ಷವೂ ಕೂಡ ಆಗಿತ್ತು ಈ ರೀತಿಯಾಗಿ. ಬಟ್ ಗಲಭೆ ಆಗಿರಲಿಲ್ಲ, ಮಾತಿನ ಚಕಮಕಿ ಆಗಿತ್ತು, ವಾಗ್ವಾದಗಳು ನಡೆದಿದ್ವು. ಆದರೆ ಅದೆಲ್ಲವೂ ಕೂಡ ಈ ಬಾರಿ ಮುಂಚಿತವಾಗಿಯೇ ಪ್ರೀ ಪ್ಲಾನ್ ಮಾಡಿಕೊಂಡು ಪೆಟ್ರೋಲ್ ಬಾಂಬನ್ನು, ಲಾಠಿಗಳನ್ನು ಹಿಡ್ಕೊಂಡು, ಕಬ್ಬಣ ಇಟ್ಕೊಂಡು, ಕಲ್ಲುಗಳನ್ನು ಹಿಡ್ಕೊಂಡು ಇವೆಲ್ಲ ಈ ಬಂದಿದ್ದು. ಈ ಬಾರಿ ಬೆಂಕಿ ಹಚ್ಚಬೇಕು, ಗಲಾಟೆಯನ್ನು ಮಾಡಬೇಕು, ಒಡೆದಾಕಬೇಕು ಅನ್ನುವಂಥ ದೃಷ್ಟಿಯಿಂದನೇ ಈ ಬಾರಿ ಪ್ಲ್ಯಾನ್ ಮಾಡಿಕೊಂಡು ಇಷ್ಟೊಂದು ಗುಂಪಾಗಿ ಬಂದಿದ್ದು. ನೋಡಿ, ಕಂಡವ್ರ ಮನೆ ಹೊಡೆದ್ರೆ ಏನಾಗೋದಿದೆ? ಎಲ್ಲಿಯವರೆಗೂ ಕೂಡ ಯಾರು ಈ ಆಸ್ತಿಯನ್ನು ಹಾಳು ಮಾಡಿದಾರೋ ಅವರಿಂದನೇ ಆ ದುಡ್ಡನ್ನು ವಸೂಲಿ ಮಾಡೋದು ಆರಂಭವಾಗೋದಿಲ್ವೋ ಅಲ್ಲಿಯವರೆಗೂ ಇಂಥವರು ಎಲ್ಲ ಕಡೆಯೂ ಕೂಡ ಇದ್ದೇ ಇರ್ತಾರೆ. ಅದೆಲ್ಲ ಭಾಗಗಳಲ್ಲೂ ಕೂಡ ಇರ್ತಾರೆ. ಅವರಿಂದ ವಸೂಲಿ ಮಾಡೋಕ್ಕೆ ಕಲೀರಿ. ಅವರ ಮನೆಗಳನ್ನು ಅಡ ಇಟ್ಟುಬಿಟ್ಟು ಆ ದುಡ್ಡನ್ನು ತೊಗೊಂಡೋಗಿ ಅವ್ರಿಗೆ ಪಾಪ ಯಾರಿಗೆ ಹಾನಿ ಆಗಿರುತ್ತೆ ಅವ್ರಿಗೆ ಕೊಡೋಕೆ ಆರಂಭ ಮಾಡಿ. ಅವಾಗ ಸರಿಯಾಗುತ್ತೆ. ನೋಡಿ, ಯಾವ ಕಂಡೋರ ಮನೆ ಎಲ್ಲ ಒಡೆದು ಹಾಕಿ ಕಂಡೋರ ಅಂಗಡಿಗಳನ್ನು ಬೆಂಕಿ ಹಚ್ಚಿ ದುಡಿಯೋಕ್ಕಂತೂ ಯೋಗ್ಯತೆ ಇಲ್ಲ, ದುಡಿಯೋಕ್ಕಂತೂ ಆಗಲ್ಲ ಇವರಿಗೆ. ಆದರೆ ದುಡಿಯುವಂತಹ ವರ್ಗಗಳನ್ನು ಹಾಳು ಮಾಡುವಂಥದ್ದು ಅದೆಲ್ಲ ಸಮುದಾಯದಾಗಿರ್ಬೋದು. ಆ ಸಮುದಾಯಗಳಲ್ಲಿ ಕೇವಲ ಹಿಂದೂಗಳ ಅಂಗಡಿಗಳಷ್ಟೇ ಹಾಳಾಗಿಲ್ಲ, ಮುಸ್ಲಿಂ ಅಂಗಡಿಗಳು ಕೂಡ ಹಾಳಾಗೋಗಿವೆ. ಸೊ ನಾಗಮಂಗಲ ಗಲಭೆ ಕೇಸ್ನಲ್ಲಿ ಎಫ್ಐಆರ್ ದಾಖಲಾಗಿದೆ. ಈಗ 109 ಕೊಲೆ ಯತ್ನ, 115 ಗಾಯಗೊಳಿಸುವುದು, 118 ಮಾರಕಾಸ್ತ್ರಗಳಿಂದ ಹಲ್ಲೆ, 121 ಕರ್ತವ್ಯ ನಿರತರ ಮೇಲೆ ಹಲ್ಲೆ, 181 ಅಕ್ರಮವಾಗಿ ಗುಂಪು ಸೇರೋದು, 190 ಕಾನೂನುಬಾಹಿರ ಕೃತ್ಯದಲ್ಲಿ ಭಾಗಿಯಾಡಿ ಕೇಸನ್ನು ದಾಖಲು ಮಾಡಿದ್ದಾರೆ. ಅವೆಲ್ಲ ಸೆಕ್ಷನ್ಸ್ಗಳು ನಿಮ್ಗೆ ಹೇಳ್ತಾ ಇರೋದು. ನಾಗಮಂಗಲ ಗಲಭೆ ಕೇಸ್ನಲ್ಲಿ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ನಲ್ಲಿ ಉಲ್ಲೇಖವಾಗಿರುವಂಥ ಸೆಕ್ಷನ್ಗಳು 109, 115, 118, 121, 181 ಭಾರತೀಯ ನ್ಯಾಯ ಸಂಹಿತೆ BNS ಪ್ರಕಾರ ಇದು ಈಗ ದಾಖಲಾಗಿರೋದು. ಅದರಲ್ಲಿ ಗುಂಪು ಸೇರ್ಕೊಂಡು ಈ ರೀತಿಯಾಗಿ ದಾಂಧಲೆ ಮಾಡಿದರೂ ಕೂಡ ಅದರಲ್ಲಿ BNSನಲ್ಲಿ ಅತ್ಯಂತ ಗಂಭೀರವಾಗಿ ಪರಿಗಣಿಸಲಾಗಿದೆ. ಗುಂಪು ಅಲ್ಲಿ ಸೇರ್ಕೊಂಡ್ಬಿಟ್ಟು ಈ ರೀತಿಯಾಗಿ ಕಲ್ಲು ಹೊಡ್ಕೊಂಡ್ಬಿಟ್ರೆ. ನನ್ನ ಸಹೋದ್ಯೋಗಿ ರೋಹಿತ್ ದೇವರಹಳ್ಳಿನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮಂಡ್ಯದಿಂದ. ರೋಹಿತ್, ಈಗ ನಾಗಮಂಗಲದಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ? ಎಷ್ಟು ಜನರನ್ನ ಈಗ ಬಂಧಿಸಲಾಗಿದೆ? ಏನೆಲ್ಲ ಸೆಕ್ಷನ್ಗಳನ್ನು ಹಾಕಿದ್ದಾರೆ? ಟಫ್ ಆಗಿ ಹಾಕಿದ್ದಾರಾ ಅಥವಾ ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಹಾಕಬೇಕು ಅಂತಿದ್ದಾರೆ? ಎಲ್ಲಿದ್ದಾರೆ ಮಹಾನ್ ಪಂಡಿತರುಗಳು? ಏನೇನೋ ವ್ಯಾಖ್ಯಾನಗಳನ್ನು ಮಾಡ್ತಾ ಇದ್ದಾರಲ್ಲ ಬೇರೆ ಸಂದರ್ಭದಲ್ಲಿ ಅಲ್ಲಿರುವಂಥ ಮಹಾನ್ ನಾಯಕರುಗಳೆಲ್ಲ, ಈಗ ಎಲ್ಲಿದ್ದಾರಂತೆ ಅವರೆಲ್ಲ? ಈಗ ಹೇಳ್ಬೋದು ಮೋಸ್ಟ್ಲಿ ಎರಡೂ ಸಮುದಾಯಗಳಲ್ಲಿ ಹಿಂಗೆ ಆಗ್ಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ, ತಿಳಿ ಹೇಳ್ತೀವಿ ಅಂತೇಳಿ ಹಂಗೆ ಹೇಳ್ತಾರೆ. ಮೋಸ್ಟ್ಲಿ ಹಂಗೆ ಹೇಳಿರ್ಬೇಕೇನೋ. ಖಂಡಿತ ಅರುಣ್, ಅದೇ ರೀತಿಯಾದಂಥ ಮಾತುಗಳನ್ನು ಸಚಿವ ಚಲುವರಾಯಸ್ವಾಮಿ ಹೇಳಿರುವಂಥದ್ದು. ಅಂದರೆ ಈಗಾಗಲೇ ಎರಡೂ ಗುಂಪಿನಲ್ಲೂ ಕೂಡ ಗಲಾಟೆ ಆಗಿದೆ. ಜೊತೆಗೆ ಎರಡೂ ಸಮುದಾಯದ ಜನರ ಅಂಗಡಿಗಳು ಕೂಡ ನಷ್ಟ ಆಗಿರುವಂಥದ್ದು. ಇದರಲ್ಲಿ ಇಬ್ಬರು ಇದ್ದಾರೆ ಅನ್ನೋ ಮಾತುಗಳನ್ನು ಹೇಳಿದರು. ಆದರೆ ಈ ಒಂದು ಗಲಭೆ ಆರಂಭ ಆಗೋ ನಿಟ್ಟಿನಲ್ಲಿ ಒಂದು ಗುಂಪೇ ಕಾರಣ. ಆ ಗುಂಪಿನ ಜನರನ್ನೇ ಕೂಡ ಹೆಚ್ಚು ಅರೆಸ್ಟ್ ಮಾಡುವಂಥ ಕೆಲಸಗಳು ಆಗಬೇಕಾಗಿತ್ತು. ಆ ಕೆಲಸವು ಕೂಡ ಎಲ್ಲೋ ಒಂದು ಕಡೆ ವಿಳಂಬ ಆಗ್ತಾ ಇದೆ ಅಂತೇಳಿ ಕೂಡ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಸದ್ಯ 53 ಜನರನ್ನು ಬಂಧನ ಮಾಡಿದ್ದಾರೆ. ಈ ಪೈಕಿ 23 ಜನ ಹಿಂದೂಗಳಿದ್ದಾರೆ, ಜೊತೆಗೆ 30 ಜನರು ಮುಸ್ಲಿಮರು ಇರುವಂಥದ್ದು. ಒಟ್ಟು 150 ಮಂದಿಯ ಮೇಲೆ FIR ಹಾಕಿದ್ದಾರೆ. ಇದರಲ್ಲಿ ಈಗಾಗಲೇ 53 ಜನನ್ನ ಬಂಧನ ಮಾಡಿರುವಂಥದ್ದು. ಇನ್ನೂ 100 ಜನನ್ನ ಟ್ರೇಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರ ಹೆಸರು ಮತ್ತು ಅವರ ವಿಳಾಸ ಇದ್ಯಾವುದೂ ಕೂಡ ಪತ್ತೆ ಆಗಿಲ್ಲ. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಒಂದು ತಂಡವನ್ನು ರಚನೆ ಮಾಡಿ ನಿನ್ನೆ ನಡೆದಂಥ ಗಲಾಟೆಯ ವೇಳೆ CCTV ವಿಜುವಲ್ಸ್ ಎಂಟೈರ್ ಪಾಂಡವಪುರದಿಂದ ಬರುವಂಥ ರಸ್ತೆ ಮಾರ್ಗವಾಗಿ ಇರುವಂಥ CCTVಗಳಾಗ್ಬೋದು, ಇತ್ತ ಬೆಳ್ಳೂರು ಕ್ರಾಸಿಂದ ಬರುವಂಥ CCTVಗಳು, ಜೊತೆಗೆ ನಾಗಮಂಗಲ ಪಟ್ಟಣದಲ್ಲಿರುವಂಥ CCTVಗಳನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಜೊತೆಗೆ ಮೊಬೈಲ್ ವಿಜುವಲ್ಸ್ ಏನು ಬಂದಿದ್ದಾವೆ ಗಲಾಟೆ ವೇಳೆ ಅದನ್ನು ಕೂಡ ವೆರಿಫೈ ಮಾಡ್ತಾ ಇರುವಂಥದ್ದು. ಅದರಲ್ಲಿರುವಂಥ ವ್ಯಕ್ತಿಗಳನ್ನು ಗುರುತಿಸುವಂಥ ಕೆಲಸ ಕೂಡ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದಷ್ಟು ಜನಗಳನ್ನ ಅರೆಸ್ಟ್ ಮಾಡುವಂಥ ಪ್ರೋಗ್ರೆಸ್ ಕೂಡ ಪೊಲೀಸ್ ಇಲಾಖೆ ಮಾಡ್ತಾ ಇರುವಂಥದ್ದು. ಬಲವಾಗಿ ಕೂಡ ಇವರು ವಿರುದ್ಧವಾಗಿ ಸೆಕ್ಷನ್ಗಳ ಹಾಕಿದ್ದಾರೆ.
ಭಾರತೀಯ ದಂಡ ಸಂಹಿತೆ ಪ್ರಕಾರ 109, 115, 118, 121, 132, 189, 190 ಸೇರಿದಂತೆ 16 ಸೆಕ್ಷನ್ಗಳನ್ನು ಇವ್ರ ಮೇಲೆ ಹಾಕಿರುವಂಥದ್ದು. ಕಂಪ್ಲೀಟ್ ಆಗಿ ಒಳ್ಳೆ ಸೆಕ್ಷನ್ಗಳನ್ನೇ ಹಾಕಿದ್ದಾರೆ. ಯಾಕಂದರೆ ಗುಂಪು ಗಲಭೆ ಆಗ್ಬೋದಾಗಿರುವಂಥದ್ದು, ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ, ಜೊತೆಗೆ ಖಾಸಗಿ ಆಸ್ತಿ ಪಾಸ್ತಿ ನಷ್ಟಗಳು ಸೇರಿದಂತೆ ಕೋಮು ಸೌಹಾರ್ದತೆ ಕದಡುವಂತಹ ಪ್ರಯತ್ನ ಕೂಡ ಮುಂದಾಗಿರುವಂಥದ್ದು. ಜೊತೆಗೆ ಒಂದಷ್ಟು ಕಲ್ಲು ತೂರಾಟಗಳೇನಾಗಿದ್ದಾವೆ, ಆ ನಿಟ್ಟಿನಲ್ಲಿ ಆಫ್ ಮಾಡಿರೋ ಕೇಸ್ಗಳನ್ನು ಕೂಡ ದಾಖಲು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಚಿಂತನೆ ನಡೀತಾ ಇದೆ, ಆ್ಯಡ್ ಅಪ್ ಮಾಡಬೇಕು ಅಂತೇಳಿ. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಈಗ ಎಚ್ಚೆತ್ತುಕೊಂಡಂಗೆ ಕಾಣ್ತಾ ಇದೆ. ಹಾಗಾಗಿ ಸೆಕ್ಷನ್ಗಳನ್ನು ಹೆಚ್ಚಾಗಿ ಆ್ಯಡ್ ಅಪ್ಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಕೆಲಸವನ್ನು, ಈ ಕೃತ್ಯ ನಡೆಯುವಂಥ ಮುಂಚೆ ಕೂಡ ಮಾಡಿದರೆ ಎಲ್ಲೋ ಒಂದು ಕಡೆ ನಾಗಮಂಗಲ ಶಾಂತಿಯಾಗಿ ಇರ್ತಿತ್ತು ಅಂತ ಹೇಳಲಾಗ್ತಾ ಇರುವಂಥದ್ದು. ಯಾಕಂದರೆ ಕಳೆದ ವರ್ಷವೇ ಕೂಡ ಒಂದಷ್ಟು ಮಟ್ಟಿಗೆ ಇಲ್ಲಿ ಗಲಾಟೆ ಆಗಿತ್ತು, ಆದರೆ ಅದನ್ನು ನಿಯಂತ್ರಣ ಮಾಡುವಲ್ಲಿ ಪೊಲೀಸರು ಆಗ ಯಶಸ್ವಿ ಆಗಿದ್ರು. ಆದರೆ ಈ ಬಾರಿ ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಪೊಲೀಸರು ಎಲ್ಲ ಒಂದು ಕಡೆ ಎಡವಿದ್ದಾರೆ ಅಂತೇಳಿ ಕೂಡ ಹೇಳಲಾಗ್ತಾ ಇರುವಂಥದ್ದು. ಅರುಣ್. ಓಕೆ ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.